पूर्णत्वाद् विश्वता विष्णोः रमायाः स्त्रीषु पूर्णतः वायोज्जीवेषु पूर्णत्वात् यशो ज्ञान सुखात्मकाः। श्रीगुरुभ्यो नमः। महाभारतस्य आश्वमेधिके पर्वणि अयं 40 भागः 40नेಯ भाग। तत्र वाविल्डे रामस्वामी शास्त्रिणां पाठे 42नेಯ अध्याय, टी.आर. कृष्णाचार्याणां पाठे वैष्णवे पाठे च 40नेಯ अध्याय। उत्तरभारतस्य पाठे 39नेಯ अध्याय अत्र प्रवर्तते। भगवता कृष्णेन अर्जुनाय या गीता अनुगीता तत्र ऋषिभ्यः अंगिरः प्रभृतिभ्यः चतुर्मुखेन ब्रह्मणा सत्वरजस्तमो गुणानां यानि लक्षणानि कार्याणि च अकथ्यन्त तेषां मध्ये गते दिवसे रजस्तमोगुणयोः कार्यद्वयं समवर्ण्यत। तत्रैव मुख्यस्रोतसः ऊर्ध्वस्रोतसः अवाक्स्रोतसः तिर्यक्स्रोतसश्चेति ये भागवते तात्पर्ये च उक्ताः चतुर्विधाः जीवाः तेषामपि स्वभावः प्रदृष्टः आसीत्। अस्मिन् अध्याये सत्त्वादिगुणानां नामानि एवं प्रकृतेश्च नामानि संवर्ण्यन्ते। ಚತುರ್ಮುಖ ಬ್ರಹ್ಮ ಹೀಗೆ ದೇವತೆಗಳಿಗೆ ಅಂಗಿರಸ್ ಮೊದಲಾದ ದೇವತೆಗಳಿಗೆ ಸತ್ವರಜಸ್ತಮೋ ಗುಣಗಳ ಕಾರ್ಯಗಳನ್ನು ವರ್ಣಿಸಿದ್ದನ್ನು ನಾವು ಕೇಳಿದೆವು। ಈಗ ಆ ಗುಣಗಳ ಹೆಸರುಗಳು ಮತ್ತೆ ಪ್ರಕೃತಿಯ ಹೆಸರುಗಳನ್ನು ಕುರಿತಾಗಿ ವಿಶೇಷ ಅಂಶಗಳನ್ನು ಕೇಳ್ತೇವೆ। ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಸತ್ವರಜಸ್ತಮೋ ಗುಣಗಳನ್ನ ಪ್ರತ್ಯೇಕವಾಗಿ ವರ್ಣಿಸ್ತಾ ಕೂತ್ರೆ ಅದು ಮುಗಿಯೋದ ಕೆಲಸ ಅಲ್ಲ। ಮೂರು ಗುಣಗಳು ಜೊತೆ ಜೊತೆಯಾಗಿ ಸೇರ್ಕೊಂಡಿರ್ತವೆ ಪ್ರತಿಯೊಬ್ಬರಲ್ಲಿಯೂ ಕೂಡ। ಅನ್ಯೋನ್ಯಂ ಅಥ ರಜ್ಯಂತೆ ಹಿ ಅನ್ಯೋನ್ಯಂ ಚ ಅರ್ಥಜೀವಿನಃ, ಒಂದನ್ನು ಹೊಂದಿಕೊಂಡೇ ಜೀವಿಸ್ತವೆ, ಪರಸ್ಪರ ಸಹಕಾರದಿಂದಲೇ ಅವು ಕಾರ್ಯವನ್ನು ಮಾಡ್ತವೆ। ಸತ್ವಗುಣ ಇರುವವರೆಗೂ ರಜೋಗುಣನೂ ಇದ್ದೇ ಇರ್ತದೆ, ಹಾಗೆ ತಮೋಗುಣ ಸತ್ವಗುಣ ಇವೆರಡೂ ಇರುವವರೆಗೂ ರಜೋಗುಣವೂ ಕೂಡ ಇದ್ದೇ ಇರ್ತದೆ। ಸಂಹತ್ಯ ಕುರ್ವತೆ ಯಾತ್ರಾಂ ಸಂಹಿತಾಃ ಸಂಘಚಾರಿಣಃ, ಆ ಗುಣಗಳು ಹೊರ ಹೋಗುವುದಿದ್ದರೆ ಯಾತ್ರೆ ಹೋಗ್ತವೆ ಅಂತ ಇಲ್ಲೆಲ್ಲ ಅನುವಾದ ಮಾಡಿದ್ದಾರೆ। ಯಾತ್ರೆ ಹೋಗುವುದಂದ್ರೆ ಏನು? ಅವು ನಮ್ಮನ್ನು ಬಿಟ್ಟು ಹೋಗುವುದಿದ್ರೆ ಮೂರು ಗುಣಗಳು ಬಿಟ್ಟೇ ಹೋಗ್ತವೆ, ಅಥವಾ ಮೂರು ಗುಣಗಳು ಒಟ್ಟೇ ಇರ್ತವೆ। ನಾವು ಸಂಸಾರದ ಬಂಧನದಿಂದ ಕಳೆದುಕೊಳ್ಳುವಾಗ ಮೂರು ಗುಣಗಳು ನಮ್ಮನ್ನು ಬಿಟ್ಟು ಹೋಗ್ತವೆ, ಅಂಟಿಕೊಳ್ಳುವಾಗ ಎಲ್ಲವೂ ಒಟ್ಟಿಗೆ ಅಂಟಿಕೊಂಡಿರ್ತವೆ ಅಂತ ಅದರ ಅಭಿಪ್ರಾಯ। ಆದರೂ ಅವು ಸಾಮಾನ್ಯವಾಗಿ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ। ಉದ್ರೇಕ ವ್ಯತಿರಿಕ್ತಾನ, ಒಂದ್ಯಾವುದೋ ಉದ್ರಿಕ್ತವಾಗಿರ್ತದೆ, ಮತ್ತೊಂದ್ಯಾವುದೋ ಕಡಿಮೆ ಇರ್ತದೆ। ವಕ್ಷ್ಯತೆ ತದ್ಯಥಾ ನ್ಯೂನಂ ವ್ಯತಿರಿಕ್ತಂ ಸರ್ವಶಃ,
ಅದನ್ನ ಈ ಮುಂದಿನಂತೆ ನಾವು ತಿಳ್ಕೊಳ್ಬಹುದು. ತಿರ್ಯಗ್ ಯೋನಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ತಮೋಗುಣ ಹೆಚ್ಚಾಗಿರ್ತದೆ, ರಜೋಗುಣ ಮತ್ತು ಕಡಿಮೆ, ಸತ್ವಗುಣ ಇನ್ನಷ್ಟು ಕಡಿಮೆ. ಮಧ್ಯಸ್ರೋತ ಅನ್ಸ್ಕೊಂಡಿರುವಂತಹ ಮನುಷ್ಯನಲ್ಲಿ ರಜೋಗುಣ ಅಧಿಕವಾಗಿರ್ತದೆ, ತಮೋಗುಣ ಕಡಿಮೆ ಆಗಿರ್ತದೆ, ಸತ್ವಗುಣ ಮತ್ತಷ್ಟು ಕಡಿಮೆ ಆಗಿರ್ತದೆ. ಇಲ್ಲಿ ಈ ತಿರ್ಯಕ್ ಸ್ರೋತಸರು ಮತ್ತೆ ಮಧ್ಯ ಸ್ರೋತಸರು ಅನ್ನೋದನ್ನ ಒಂದು ವ್ಯಾಖ್ಯಾನದಲ್ಲಿ ಈ ತರ ವಿವರಣೆ ಮಾಡಿದ್ದಾರೆ. ನಾವು ನಿನ್ನೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅದನ್ನು ನೋಡಿ ಮುಗಿಸಿದ್ದೇವೆ. ಆ ಅನುವಾದವೇ, ಆ ವಿವರವೇ ಚೆನ್ನಾಗಿದೆ. ಆದರೂ ತಿಂದ ಆಹಾರ ಹೊಟ್ಟೆಯಲ್ಲಿ ಅಡ್ಡವಾಗಿ ಸಂಚಾರ ಮಾಡುವುದರಿಂದ ಪ್ರಾಣಿಗಳಿಗೆ ತಿರ್ಯಕ್ ಸ್ರೋತಸರು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಸಂಚಾರ ಮಾಡುವುದರಿಂದ ಮನುಷ್ಯನಿಗೆ ಮಧ್ಯ ಸ್ರೋತಸರು ಅಂತ ಹೇಳ್ತಾರೆ. ಊರ್ಧ್ವ ಸ್ರೋತಸರು ಅಂದ್ರೆ ರೇತಸ್ಸಿನ ಪ್ರವಾಹವನ್ನ ಕೆಳಮುಖವಾಗಿ ಬಿಡದೆ ಮೇಲ್ಮುಖವಾಗಿ ತಡೆದು ನಿಲ್ಲಿಸುವಂತಹ ಯೋಗಿ ಅಂತ ಹೀಗೆಲ್ಲ ಅರ್ಥ ವರ್ಣನೆ ಮಾಡಿದ್ದಾರೆ. ಅದಕ್ಕಿಂತ ನಾವು ಕಳೆದ ದಿವಸ ನೋಡಿದ ಅರ್ಥ, ಆ ಅರ್ಥವೇ ಉಚಿತವಾಗಿದೆ. ಭಾಗವತದ ತಾತ್ಪರ್ಯದ 3ನೇ ಸ್ಕಂದದ 11ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಅದರ ವರ್ಣನ ಇದೆ. ಈ ವೃಕ್ಷ ಮೊದಲಾದವುಗಳು ಸ್ಥಾವರ ಜೀವಗಳು, ಅವು ಸಾಮಾನ್ಯವಾಗಿ ಪರೋಪಕಾರದ ದೃಷ್ಟಿಯಿಂದ ಬದುಕುವುದರಿಂದ ಅವುಗಳನ್ನು ಮುಖ್ಯ ಸ್ರೋತಸರು ಅಂತ ಹೇಳ್ತಾರೆ. ಮುಖ್ಯ ಸ್ರೋತಸರು ಅನ್ನುವ ವರ್ಣನೆ ಈಗ ನಾವು ನೋಡ್ತಿರುವ ಭಾಗದಲ್ಲಿ ಬರಲೇ ಇಲ್ಲ. ಆದರೂ ಅದು ಒಂದು ನಾವು ನೋಡಬೇಕು. ಪ್ರಾಯ ಪರೋಪಕರ್ತೃತ್ವಾತ್ ತೇ ಮುಖ್ಯ ಸ್ರೋತಸ ಸ್ಮೃತಾಃ ಸ್ಥಾಸ್ನುಭಿಃ ನಿಯಮಾರ್ ಮುಖ್ಯಾ ಸ್ಥಿತೇಃ ಗತಿರವಾಪ್ಯತೆ. ತಿರ್ಯಕ್ ಪ್ರಾಣಿಗಳು ಮೇಲಾಗಲಿ ಕೆಳಭಾಗದಲ್ಲಾಗಲಿ ಸಂಚಾರ ಮಾಡದೇ ಇರುವಂಥವು, ಭೂಮಿಯಲ್ಲೇ ಮತ್ತೆ ಹುಟ್ಟುವಂಥವು. ಅವುಗಳನ್ನ ಆ ಕಾರಣದಿಂದ ತಿರ್ಯಕ್ ಸ್ರೋತಸರು ಅಂತ ಹೇಳ್ತಾರೆ. ಆದರೆ ಈ ತಿರ್ಯಕ್ ಪ್ರಾಣಿಗಳು ಯಾವುದಾದರೂ ಯಜ್ಞ ಮೊದಲಾದ ಕಾರ್ಯಕ್ಕಾಗಿ ಉಪಯುಕ್ತ ಆಗಿಬಿಟ್ರೆ ಅವಾಗ ಅವುಗಳಿಗೆ ಸದ್ಗತಿನೇ ಇದೆ, ಊರ್ಧ್ವಮುಖವಾದಂಥ ಗತಿನೇ ಅದಕ್ಕಿದೆ ಅಂತ ನಾವು ನೋಡಿದ್ದೇವೆ. ಮನುಷ್ಯಾಧಮರು ಸಾಮಾನ್ಯವಾಗಿ ಭಗವದ್ ಆರಾಧನೆಗೆ ಬೇಕಾದಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಆದ್ರಿಂದ ಅವರು ನರಕಾದಿಗಳಿಗೆ ಹೋಗ್ತಾರೆ. ಅವಾಕ್ ಸ್ರೋತಸರು ಅಂತ ಅವರನ್ನ ವರ್ಣನೆ ಮಾಡ್ತಾರೆ. ಇಲ್ಲಿ ಮಧ್ಯಮ ಸ್ರೋತಸ್ಸಿರುವಂಥವರು, ಮಧ್ಯ ಸ್ರೋತಸ್ಸಿರುವಂಥವರು ಮನುಷ್ಯರು ಅಂತ ವರ್ಣನೆ ಮಾಡಿದ್ದಾರೆ. ಕಳೆದ ಅಧ್ಯಾಯದಲ್ಲಿ ಬಂದದ್ದಕ್ಕೂ ಈ ಅಧ್ಯಾಯದಲ್ಲಿ ಬಂದದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ತಿಂದ ಆಹಾರ ಹೇಗೆ ಯಾವ ಗತಿಯಲ್ಲಿ ಪ್ರಯಾಣ ಮಾಡ್ತದೆ, ಯಾವ ಗತಿಯಲ್ಲಿ ದೇಹದಲ್ಲಿ ಸಂಚಾರ ಮಾಡ್ತದೆ ಅನ್ನುವುದನ್ನ ಪರಿಗಣಿಸುವುದಕ್ಕಿಂತ ಅವರು ತಮ್ಮ ಸಾಧನೆಯಲ್ಲಿ ಯಾವ ಮುಖವಾಗಿ ಪ್ರಯತ್ನ ಮಾಡ್ತಾರೆ ಅನ್ನುವುದೇ ಅವರನ್ನು ಯಾವ ಸ್ರೋತಸ್ಸರು ಅಂತ ಪರಿಗಣನೆ ಮಾಡಲಿಕ್ಕೆ ಮುಖ್ಯ ಆಗಬೇಕು. ಊರ್ಧ್ವರೇತಸ್ಕರಾದಂತಹ ಯೋಗಿಗಳಲ್ಲಿ ಸತ್ವಗುಣ ಅಧಿಕವಾಗಿ, ತಮೋಗುಣ ಕಡಿಮೆಯಾಗಿ, ರಜೋಗುಣ ಅತ್ಯಲ್ಪವಾಗಿಯೂ ಇರ್ತದೆ ಅಂತ ಅದರ ಅರ್ಥ. ಸತ್ವಂ ವೈಕಾರಿಕಿ ಯೋನಿ ಇಂದ್ರಿಯಾಣಾಂ ಪ್ರಕಾಶಿಕ ನಹಿ ಸತ್ವಾತ್ ಪರೋ ಧರ್ಮ ಕಶ್ಚಿದನ್ಯೋ ವಿಧೀಯತೆ ಅಂತ ಆ ಮುಂದಿನ ಶ್ಲೋಕ. ನಮ್ಮ ಇಂದ್ರಿಯಗಳು ಜ್ಞಾನದ ಕಡೆಗೆ ತೊಡಗುವುದೇನಿದೆ ಸತ್ವಗುಣದಿಂದ ಅಂತ ಭಾವಿಸಬೇಕು. ಇಂದ್ರಿಯಗಳಲ್ಲಿ ಜ್ಞಾನದ ಸಾಮರ್ಥ್ಯ ಬರುವುದೇ ಸತ್ವಗುಣದಿಂದ. ಈ 3 ಗುಣಗಳಲ್ಲಿ ಸತ್ವಗುಣಕ್ಕಿಂತ ಹೆಚ್ಚಿನ ಗುಣ ಇಲ್ಲ ಅಂತ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಮೊದಲು ಅಥವಾ 2ನೇ ಸ್ಕಂದದಲ್ಲಿ ಮತ್ತೊಂದು ಕಡೆ ಬಂದಿದೆ. ಸತ್ವ ರಜೋ ಸ್ತಮೋ ಗುಣಗಳು ಪುರುಷನನ್ನು ಬಂಧಿಸಿವೆ. ಹೌದು, ಅವು ಹೇಗೆ ಬಂಧಿಸಿವೆ ಅಂದ್ರೆ
ಜ್ಞಾನೇಂದ್ರಿಯೈಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ. ನಮ್ಮ ಜ್ಞಾನೇಂದ್ರಿಯಗಳು ಮತ್ತೆ ನಮ್ಮ ಮನಸ್ಸು ನಮ್ಮನ್ನು ಕಟ್ಟಿ ಹಾಕಿವೆ, ವ್ಯಕ್ತಿಯನ್ನು ಕಟ್ಟಿ ಹಾಕಿವೆ. ಆ ಜ್ಞಾನೇಂದ್ರಿಯಗಳ ಮತ್ತು ಮನಸ್ಸಿನ ಬಂಧನ ಏನಿದೆ ಅದು ಈ ಸತ್ವದ ಬಂಧನಕ್ಕೆ ಒಂದು ಕುರುಹು. ರಜಃ ಕರ್ಮೇಂದ್ರಿಯ ನಿತ್ಯಂ, ಹಾಗೆ ಕರ್ಮೇಂದ್ರಿಯಗಳು ಕೂಡ ನಮ್ಮನ್ನು ಕಟ್ಟಿ ಹಾಕಿವೆ. ಪಾಣಿ, ಪಾದ, ಉಪಸ್ಥ, ಪಾಯು ಇತ್ಯಾದಿಗಳು. ಅದು ರಜೋಗುಣ ನಮ್ಮನ್ನು ಕಟ್ಟಿ ಹಾಕಿರುವುದಕ್ಕೆ ಕುರುಹು. ಶರೀರೇಣ ತಮಸ್ತಥ, ಇಡೀ ಶರೀರವೇ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂಗಾಂಗಗಳು ಪ್ರತಿಯೊಂದು ನಮ್ಮನ್ನು ಈ ಶರೀರದಲ್ಲಿ ಕಟ್ಟಿ ಹಾಕಿವೆ, ಜೀವಿಯನ್ನು. ಅದು ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿರುವುದಕ್ಕೆ ಒಂದು ಸೂಚಕ. ಹೀಗೆ ತಮೋಗುಣ ಶರೀರದ ರೂಪದಲ್ಲಿ, ಮತ್ತೆ ರಜೋಗುಣ ಕರ್ಮೇಂದ್ರಿಯಗಳ ರೂಪದಲ್ಲಿ, ಮತ್ತೆ ಸತ್ವಗುಣ ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ ರೂಪದಲ್ಲಿ ನಮ್ಮನ್ನು ಕಟ್ಟಿ ಹಾಕಿದೆ ಅಂತ ಆ ಭಾಗವತ ತಾತ್ಪರ್ಯದಲ್ಲಿ ಮೊದಲ ಭಾಗದಲ್ಲೇ ವರ್ಣನೆ ಮಾಡಿದ್ದಾರೆ. ಅದನ್ನೇ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸತ್ವಂ ವೈಕಾರಿಕಿ ಯೋನಿ ಇಂದ್ರಿಯಾಣ ಪ್ರಕಾಶಿಕ. ಸತ್ವಗುಣ ಎಂಬುದು ಇಂದ್ರಿಯಗಳಿಗೆ ಪ್ರಕಾಶ ಬರಲಿಕ್ಕೆ ಕಾರಣ ಆಗ್ತದೆ. ಸತ್ವಗುಣ ಅನ್ನೋದು ಜ್ಞಾನೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತದೆ. ಜ್ಞಾನ ಬರುವುದು ನಮಗೆ, ಜ್ಞಾನೇಂದ್ರಿಯ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ ಶಬ್ದಗಳ ಜ್ಞಾನ. ಆ ಜ್ಞಾನ ಆದರೂ ಕೂಡ ನಮ್ಮನ್ನು ಈ ಜಗತ್ತಿನಲ್ಲೇ ಕಟ್ಟಿ ಹಾಕ್ತದೆ. ಯಾವುದೋ ರೂಪವನ್ನು ನೋಡ್ತೇವೆ, ಯಾವುದೋ ರಸವನ್ನ ಆಸ್ವಾದಿಸ್ತೀವಿ, ಶಬ್ದವನ್ನು ಕೇಳ್ತೀವಿ, ಗಂಧವನ್ನು ಮೂಸ್ತೀವಿ, ಮತ್ತೆ ಯಾವುದೋ ಸ್ಪರ್ಶದ ಅನುಭವ ನಮಗೆ ಬರ್ತದೆ. ಆದ್ರಿಂದ ಒಂದು ರೀತಿಯಾದಂತಹ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಮೂಡಿಬಿಡ್ತದೆ. ಮತ್ತೆ ಆ ರೂಪ, ರಸ, ಗಂಧ, ಸ್ಪರ್ಶ ಇವುಗಳನ್ನು ಮೂಸುವಂತೆ, ಅವುಗಳೆಲ್ಲವನ್ನು ಗ್ರಹಿಸುವಂತೆ ನಮ್ಮನ್ನು ಪ್ರೇರಿಸ್ತದೆ ಆ ಸತ್ವಗುಣ. ಹೀಗೆ ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ಮಾಡಿದಂಥ ಯಾವ ಕ್ರಿಯೆಯೂ ಕೂಡ ಈ ಜೀವನದಲ್ಲಿ ವ್ಯರ್ಥ ಅಲ್ಲ. ಜ್ಞಾನೇಂದ್ರಿಯಗಳಿಂದ ಪಡೆದಂತಹ ಪ್ರತಿಯೊಂದು ಜ್ಞಾನವೂ ಅದರದೇ ಆದಂತಹ ಸಂಸ್ಕಾರವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸಿರ್ತದೆ. ಆದರೆ ನಮ್ಮ ಮನಸ್ಸು ಸ್ಥೂಲ ಮನಸ್ಸು ಮತ್ತು ಸೂಕ್ಷ್ಮ ಮನಸ್ಸು ಅಂತ ಹೀಗೆ ಎರಡು ಭಾಗ ಹೊಂದಿರುವುದರಿಂದ ಸೂಕ್ಷ್ಮ ಮನಸ್ಸು ಅಥವಾ ಸ್ಥೂಲ ಮನಸ್ಸನ್ನೇ, ಸೂಕ್ಷ್ಮ ಮನಸ್ಸನ್ನೇ ಸುಪ್ತ ಮನಸ್ಸು ಅಂತ ಹೇಳ್ತಾರೆ, ಸುಪ್ತ ಪ್ರಜ್ಞೆ ಅಂತ ಹೇಳ್ತಿರ್ತಾರೆ. ನಮ್ಮ ಮನಸ್ಸು ಒಂದು ಬೃಹದಾಕಾರದ ಮಂಜುಗಡ್ಡೆಯ ದ್ವೀಪದಂತೆ. ಅವರ್ ಮೈಂಡ್ ಈಸ್ ಜಸ್ಟ್ ಎ ಪಿಟ್ ಆಫ್ ಆನ್ ಐಸ್ಬರ್ಗ್ ಅಂತ ಹೇಳ್ತಿರ್ತಾರೆ. ಈ ಧ್ರುವ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಮಂಜಿನ ಹಿಮದ ದ್ವೀಪಗಳೇ ತೇಲ್ತಾ ಇರ್ತವೆ, ಹಿಮದ ಬಂಡೆಗಳ ದ್ವೀಪಗಳು, ದೊಡ್ಡ ದೊಡ್ಡ ದ್ವೀಪಗಳು. ಅವುಗಳಲ್ಲಿ 90-95% ಭಾಗ ಎಲ್ಲ ಆ ತಂಪಾದ ನೀರಿನಲ್ಲಿ ಹುದುಗಿ ಹೋಗಿರ್ತದೆ, ಸ್ವಲ್ಪ ಮಾತ್ರ ಮೇಲೆ ಕಾಣ್ತಿರ್ತದೆ. ಅದರಂತೆ ನಮ್ಮ ಸುಪ್ತ ಮನಸ್ಸೆಲ್ಲ ಒಳಗೇನೆ ಇದೆ. ಅದೆಷ್ಟೋ ಜನ್ಮಗಳಿಂದ ನಾವು ಅನುಭವಿಸಿರುವಂತಹ ರೂಪ, ರಸಗಂಧ, ಸ್ಪರ್ಶಗಳ ಸಂಸ್ಕಾರ ಎಲ್ಲ ಅಲ್ಲಿದೆ. ಅದು ನಮ್ಮನ್ನು ಮತ್ತೆ ಬೇರೆ ಬೇರೆ ರೀತಿಯಾದ ರೂಪ, ರಸ, ಗಂಧ ಇತ್ಯಾದಿಗಳಿಗಾಗಿ ಹಾತೊರೆಯುವಂತೆ ಮಾಡ್ತದೆ. ಕರ್ಮೇಂದ್ರಿಯಗಳನ್ನು ಮಾಡ್ತೇವೆ. ಯಾವುದನ್ನು ಕೈಯಿಂದ ತಗೊಳ್ತೇವೆ, ಕಾಲಿನಿಂದ ಮತ್ತೆಲ್ಲೂ ಹೋಗ್ತೇವೆ, ಪಾಣಿ, ಪಾದ, ಪಾಯು, ಉಪಸ್ಥ ಇತ್ಯಾದಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದರಿಂದಲೂ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ನಾವು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡಲಿಕ್ಕೆ ಜ್ಞಾನೇಂದ್ರಿಯಗಳ ಸಹಕಾರ ಬೇಕೇ ಬೇಕು. ಹಾಗೆ ಜ್ಞಾನೇಂದ್ರಿಯಗಳಿಂದ ಏನಾದರೂ ಕೆಲಸ ಮಾಡಲಿಕ್ಕೂ ತಕ್ಕ ಮಟ್ಟಿಗೆ ಕರ್ಮೇಂದ್ರಿಯಗಳ ಸಹಕಾರ ಬೇಕೇ ಬೇಕು. ಆದ್ದರಿಂದ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾ ಮುಂದುವರೆದಂತೆ ಆ ಜೀವನ ಮನಸ್ಸಿನಲ್ಲಿ ಒಂದು ರೀತಿಯಾದ ಸಂಸ್ಕಾರ ಮೂಡ್ತಿರ್ತದೆ. ಅದು ಮತ್ತೆ ಜೀವನನ್ನ ಈ ಜಗತ್ತಿನಲ್ಲಿ ಕಟ್ಟಿ ಹಾಕ್ತದೆ. ನಾನು ಮತ್ತಷ್ಟು ಈ ಸಂಸಾರ ಅನ್ನುವಂಥ ಕೆಸರಿನಲ್ಲಿ ಕೆಳಗೆ ಇಳಿತಾ ಇದ್ದೇನೆ ಅನ್ನೋದು ಎಚ್ಚರ ಇಲ್ಲದಂತೆ ಜೀವ ಮುಳುಗಿ ಹೋಗ್ತಾ ಇರ್ತಾನೆ. ಕ್ರಮವಾಗಿ ಕೆಸರಿನಲ್ಲಿ ಸಿಕ್ಕ ದೊಡ್ಡ ಆನೆಯಂತೆ, ಗೂಳಿಯಂತೆ ಆತ ಸಿಕ್ಕಿ ಹೋಗ್ತಾನೆ. ಆತ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣ ಸಂಯುಕ್ತಾಃ ಯಾಂತ್ಯದ ತಾಮಸಾಃ ಜನಾಃ. ಇಂತಹದೊಂದು ಶ್ಲೋಕ ಭಗವದ್ಗೀತಾದಲ್ಲೂ ಕೂಡ ಬಂದಿತ್ತು.
ಸತ್ವಗುಣವೇ ಹೆಚ್ಚಾಗಿರುವವರು ಸ್ವರ್ಗಾದಿ ಲೋಕಗಳಿಗೆ, ರಜೋಗುಣ ಹೆಚ್ಚಾಗಿರುವವರು ಮಧ್ಯಮ ಲೋಕಗಳಿಗೆ, ಮತ್ತೆ ತಮೋಗುಣ ಹೆಚ್ಚಾಗಿ ಇರುವಂತಹವರು ಅವರು ನೀಚ ಗುಣಗಳನ್ನೇ ಹೊಂದಿರ್ತಾರೆ, ಅಧೋಗತಿಗೆ ಅವರು ಹೋಗ್ತಾರೆ. ತಮಶೂದ್ರೇ ರಜಃ ಕ್ಷೇತ್ರೇ ಬ್ರಾಹ್ಮಣೇ ಸತ್ವಮುತ್ತಮಂ ಇತ್ಯೇವಂ ತ್ರಿಷು ವರ್ಣೇಶು ವಿವರ್ತಂತೆ ಗುಣಾಃ ತ್ರಯಃ. ಶೂದ್ರನಲ್ಲಿ ತಮೋಗುಣ ಇರ್ತದೆ, ಕ್ಷತ್ರಿಯನಲ್ಲಿ ರಜೋಗುಣ, ಬ್ರಾಹ್ಮಣನಲ್ಲಿ ಸತ್ವಗುಣ ಇರ್ತದೆ. ಆದ್ದರಿಂದ 3 ವರ್ಣದವರಲ್ಲಿ ಕೂಡ 3 ಗುಣಗಳು ಹೀಗೆ ಹಂಚಿ ಹೋಗಿರ್ತವೆ. ಹೀಗೆ ಗುಣಗಳು ಒಟ್ಟಾಗಿರೋದೇ ನಮಗೆ ಕಾಣಿಸ್ತದೆ ಹೊರತು ಗುಣಗಳು ಎಂದು ಪ್ರತ್ಯೇಕವಾಗಿರುವುದು ನಮಗೆ ಕಾಣಿಸುವುದೇ ಇಲ್ಲ. ಇಲ್ಲಿ ನಾವು ನೋಡ್ತಿರುವಂತಹ ಈ 11ನೇ ಶ್ಲೋಕವನ್ನ ಮತ್ತೆ ಹಿಂದಿನ 6, 7, 8 ಇತ್ಯಾದಿ ಶ್ಲೋಕಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು. ಈ ಸತ್ವ ರಜಸ್ತಮಸ್ ಅನ್ನುವಂತಹ 3 ಗುಣಗಳೇನಿವೆ, ಪ್ರಕೃತಿಯಲ್ಲಿರುವಂತಹ 3 ಗುಣಗಳು ಇದ್ದೇ ಇವೆ. ಅದಲ್ಲದೆ ಅಪ್ರಾಕೃತವಾದಂತಹ ಸತ್ವ ರಜಸ್ತಮಸ್ ಅನ್ನುವಂತಹ 3 ಗುಣಗಳು ಕೂಡ ಇವೆ ಅಂತನ್ನೋದನ್ನ ಈ ಹಿಂದೆ ಅನೇಕ ಪ್ರವಚನಗಳಲ್ಲಿ, ಅನೇಕ ಭಾಗಗಳಲ್ಲಿ ನಾವು ನೋಡಿದ್ದೇವೆ. ಮೂಲತಃ ಆತ್ಮ ದೇವತೆಗಳು ಮೊದಲಾದವರು ಸಾತ್ವಿಕರು ಅಂತ ಕರೆಸ್ಕೋತಾರೆ, ಅವರು ಮುಕ್ತಿ ಯೋಗ್ಯರಾಗಿದ್ದಾರೆ. ಮತ್ತೆ ರಾಜಸ ಸಾತ್ವಿಕರು ಅಂತಿದ್ದಾರೆ, ಮನುಷ್ಯರು, ಮನುಷ್ಯೋತ್ತಮರು, ಅವರು ಮುಕ್ತಿ ಯೋಗ್ಯರಾಗಿದ್ದಾರೆ. ರಾಜಸರು ಮತ್ತೆ ರಾಜಸ ತಾಮಸರು ಅಂತವರು ನಿತ್ಯ ಸಂಸಾರಿಗಳಾಗಿದ್ದಾರೆ. ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು ಅನ್ನುವಂಥ ತಾಮಸರ 3 ಪ್ರಭೇದಗಳೆಲ್ಲ ನಿತ್ಯ ನರಕಕ್ಕೆ ಭಾಗಿಗಳಾಗ್ತಾರೆ ಅಂತ ನಾವೆಲ್ಲ ಈ ಹಿಂದೆ ನೋಡಿದ್ದೇವೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂದ್ರೆ ಏನರ್ಥ? ಅದೆಲ್ಲ ಕೇವಲ ಅವರವರು ಪಡೆದು ಬಂದಂತಹ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಅವರ ಆತ್ಮಕ್ಕೆ ಸಂಬಂಧಪಟ್ಟದ್ದು ಇದೆ. ಅವರ ಆತ್ಮವೇ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ಇತ್ಯಾದಿ ರೂಪದಿಂದ ಇರ್ತದೆ. ಆದ್ರಿಂದ ಇಲ್ಲಿ ಯಾರೋ ಕೆಲವರು ಸದ್ಗತಿಯನ್ನು ಪಡೆಯುವಂಥವರು, ದುರ್ಗತಿಯನ್ನು ಪಡೆಯುವವರು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದೇನಿದೆ, ಶರೀರಕ್ಕಿಂತ ಮುಖ್ಯವಾಗಿ ಶಾರೀರಿಕವಾಗಿ, ಭೌತಿಕವಾಗಿ, ದೈಹಿಕವಾಗಿ ಅವರು ಏನಾಗಿದ್ದಾರೆ, ಶೂದ್ರರಾಗಿದ್ದಾರೋ ಮತ್ತೇನಾಗಿದ್ದಾರೋ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರು ಒಳ ವ್ಯಕ್ತಿತ್ವದ ಮೂಲಕ ಏನಾಗಿದ್ದಾರೆ ಅಂತನ್ನೋದು ಮುಖ್ಯ ಆಗ್ತದೆ. ಆ ಪ್ರಕಾರ ಅವರ ಗತಿ ಅಂತನ್ನೋದು ನಿಶ್ಚಿತ ಆಗ್ತದೆ. ಆದ್ರಿಂದಲೇ ಈ 11ನೇ ಶ್ಲೋಕದಲ್ಲಿ ಶೂದ್ರನಲ್ಲಿ ತಮೋಗುಣ, ಕ್ಷತ್ರಿಯನಲ್ಲಿ ರಜೋಗುಣ, ಬ್ರಾಹ್ಮಣನಲ್ಲಿ ಸತ್ವಗುಣ ಅಂತ ಹೇಳಿದರು. ಇದು ದೈಹಿಕವಾದಂತಹ ಚಾತುರ್ವರ್ಣ್ಯದ ಕುರಿತಾಗಿ ಇಲ್ಲೊಂದು ವೇಳೆ ಹೇಳಿದ್ದು ಹೌದಾದ್ರೆ ಅಲ್ಲಿ ಆ ವೈಶ್ಯನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ನಮಗೆ ಸಂದೇಹ ಬರ್ತದೆ, ಮತ್ತು ಅದಕ್ಕೇನು ಉತ್ತರವೂ ಕೂಡ ಸಿಗೋದಿಲ್ಲ. ಆದ್ರಿಂದಲೇ ಇಲ್ಲಿ ಹೇಳಿದಂಥ ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೀಗೇನು ಹೇಳಿದಾರಲ್ಲ, ಇದು ಕೂಡ ಆ ಮೂಲತಃ ಯಾರಲ್ಲಿ ತಮೋಗುಣ ಜಾಸ್ತಿ ಹೆಚ್ಚಿರ್ತದೆ, ರಜೋಗುಣ ಹೆಚ್ಚೆಲ್ಲಿರ್ತದೆ, ತಮೋಗುಣ ಹೆಚ್ಚೆಲ್ಲಿರ್ತದೆ ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಹಿಂದೆನೇ ನಾವು ನೋಡಿದ್ದೇವೆ. ಮುಕ್ತಿಯೋಗ್ಯರಾದಂತಹ ಮನುಷ್ಯೋತ್ತಮರೇನಿದ್ದಾರೆ, ರಾಜಸ ಸಾತ್ವಿಕರು ಅನ್ನುವರು, ಅವರಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಣ ವ್ಯವಸ್ಥೆ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ. ಈ ದೇಹಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂಥ ವಿಭಾಗ ಏನಿದೆ, ಈ ವಿಭಾಗಕ್ಕೂ ಆ ವಿಭಾಗಕ್ಕೂ ಅಜಗಜ ಅಂತರ ಇದೆ. ಅದೇ ಬೇರೆ, ಇದೇ ಬೇರೆ ಆಗಿದೆ. ಕೆಲವು ಬಾರಿ ಶಾಸ್ತ್ರದಲ್ಲಿ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವಿಭಾಗವನ್ನೇ ಹೇಳ್ತಿರ್ತಾರೆ, ಕೆಲವು ಬಾರಿ ದೇಹಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳನ್ನು ಹೇಳ್ತಾ ಇರ್ತಾರೆ. ನಾವು ನಮ್ಮ ಕರ್ತವ್ಯ ಏನು ಅಂತ ತೀರ್ಮಾನ ಮಾಡುವಾಗ, ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು ಅಂತ ನಾವು ತೀರ್ಮಾನ ಮಾಡುವಾಗ ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಅಂತ ಅನ್ನೋದು ಪ್ರಧಾನ ಪಾತ್ರ ವಹಿಸ್ತದೆ. ಯಾಕೆಂದ್ರೆ ನಮಗೆ
ದೈಹಿಕವಾಗಿ ನಾವೇನಾಗಿದ್ದೀವಿ ಅನ್ನೋದು ಕಾಣಿಸ್ತಾ ಇರ್ತದೆ, ಭೌತಿಕವಾಗಿ ನಾವೇನಾಗಿದ್ದೀವಿ ಅನ್ನೋದು ಕಾಣಿಸ್ತದೆ. ಆತ್ಮಕ್ಕೆ ಸಂಬಂಧಪಟ್ಟಂತೆ ನಾನೇನು ಅನ್ನುವುದೇ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಇನ್ಯಾರೋ ನನ್ನ ಸುತ್ತಮುತ್ತ ಇರುವಂಥವ್ರು ಏನಾಗಿದ್ದಾರೆ ಅಂತ ನನಗೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನೆಲ್ಲ ತೀರ್ಮಾನಿಸುವವರು ಬೇರೆ ಇದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ನಮ್ಮನ್ನ ಮುಕ್ತಿಗೆ ಏರಿಸುವಂಥವರು ಕೂಡ, ಮುಕ್ತಿಗೆ ನಾವು ಏರುವಾಗ, ಸಾಧನೆ ಮಾಡುವಾಗ ನಮಗೆ ಮಾರ್ಗದರ್ಶನ ಮಾಡುವಂಥವರು ಕೂಡ ಬೇರೆ ಬೇರೆ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಏನು ಕಾರ್ಯವನ್ನು ಮಾಡಬೇಕೋ ಅದನ್ನ ಮಾಡಬೇಕಷ್ಟೆ. ಅದಕ್ಕಿಂತ ಹೆಚ್ಚಿನ ಬಾಧ್ಯತೆ ನಮಗೇನೂ ಇಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಇಂಥ ಎಲ್ಲ ಸಂದರ್ಭಗಳಲ್ಲಿ ಆ ತಿರ್ಯಗ್ಯೋನಿಗಳು ಅಂತ ಹೇಳುವುದು ಇವೆಲ್ಲವೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂತೆಯೂ ಕೆಲವು ವರ್ಣನೆಗಳಿವೆ, ಜೀವಕ್ಕೆ ಸಂಬಂಧಪಟ್ಟ ವರ್ಣನೆಗಳು ಇವೆ. ಯಾಕಂದರೆ ಮೂಲ ಜೀವವೇ ಪಶು ಪಕ್ಷಾದಿ ಭೇದೇನ ಜೀವಾಯವ ಸ್ವಯಂ ಸ್ಥಿತಾ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ, ಪಶು ವೃಕ್ಷ ಇತ್ಯಾದಿ ಭೇದಗಳಿಂದ ಜೀವರೇ ಇದ್ದಾರೆ. ಆ ಜೀವರು ತಮೋಗುಣವುಳ್ಳವರಾಗಿದ್ದಾರೆ. ಅವರಲ್ಲಿ ರಜೋಗುಣ ಕಡಿಮೆ, ಸತ್ವಗುಣ ಕಡಿಮೆ ಅಂತ ನಾವು ತಿಳ್ಕೊಳ್ಬೇಕು ಹೇಗೆ? ಯಾಕೆಂದ್ರೆ ಮುಕ್ತಿಯೋಗ್ಯರಾದಂತಹ ಜೀವರು ಕೂಡ ಪಶು ಪಕ್ಷಿ ಇತ್ಯಾದಿ ರೂಪಗಳನ್ನ ತಳೆದೇ ಇರ್ತಾರೆ. ಮನುಷ್ಯೋತ್ತಮರು ಅಂತ ಏನಿದ್ದಾರಲ್ಲ, ದೇವ ಋಷಿ ಪಿತೃಪಾಹ ನರಾಹ ಅಂತ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ. ಆ ಮನುಷ್ಯೋತ್ತಮರಲ್ಲೇ ಪಶು ಪಕ್ಷಿ ಇತ್ಯಾದಿ ರೂಪದಿಂದ ಮುಕ್ತಿಯನ್ನು ಪಡೆಯುವಂತಹ, ಮುಕ್ತಿ ಪಡೆದ ಮೇಲೂ ಕೂಡ ಪಶು ಪಕ್ಷಿ ಇತ್ಯಾದಿ ರೂಪಗಳಿಂದಲೇ ಇರುವಂತಹ, ಪ್ರಾಣಿ ಇತ್ಯಾದಿ ರೂಪಗಳಿಂದಲೇ ಇರುವಂತಹ ಕೆಲವರು ಜೀವರಿದ್ದಾರೆ. ಆದ್ರಿಂದ ಮನುಷ್ಯೋತ್ತಮ, ಇಲ್ಲಿ ಮನುಷ್ಯ ಅಂತ ಪ್ರಯೋಗ ಮಾಡಿರುವ ಶಬ್ದ, ಎರಡು ಕೈ, ಎರಡು ಕಾಲು, ಮನುಷ್ಯರಂತ ಒಂದು ಆಕಾರ, ಇದ್ಯಾವುದೂ ಅಲ್ಲ. ಮನುಷ್ಯ ಅಂತ ಶಬ್ದ ಪ್ರಯೋಗ ಮಾಡಿರುವುದು ಆ ಮುಕ್ತಿಯೋಗ್ಯರಾದವರಲ್ಲಿ ತೀರಾ ಕೆಳಗಿನ ಒಂದು ವಿಭಾಗ, 5ನೇ ಒಂದು ವಿಭಾಗ ಅಂತ ಇಷ್ಟೇ ಅರ್ಥ. ದೇವ ಋಷಿ ಪಿತೃಪಾಹ ನರಾಹ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ ವಿಭಾಗ ಮಾಡಿದಾಗ ಮನುಷ್ಯರು ಅನ್ನುವುದು ಕೊನೆಯ ವಿಭಾಗ ಅಷ್ಟೇ. ಈ ವಿಭಾಗಗಳಲ್ಲಿ ಮತ್ತೆ ಆಂತರಿಕ ವಿಭಾಗಗಳಿವೆ. ಆ ಮನುಷ್ಯರಲ್ಲೇ ಪ್ರಾಣಿ ಪಕ್ಷಿ ಇತ್ಯಾದಿ ರೂಪದಿಂದ ಅನೇಕ ತರಹದ ಜೀವರಿದ್ದಾರೆ. ಆದ್ರಿಂದ ಇಲ್ಲಿ ನಾವು ನೋಡ್ತಿರುವಂಥದ್ದು ಎಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೀಗೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಈಗ ನಾವು ಇಲ್ಲೇನು ನೋಡ್ತಾ ಇದ್ದೀವಲ್ಲ 6ನೇ ಶ್ಲೋಕದಲ್ಲಿ, ಇದ್ರ ಬಗ್ಗೆ ಹೀಗೆ ನನಗನ್ನಿಸ್ತದೆ. ತಿರ್ಯಗ್ಯೋನಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ ತಮೋಗುಣ ಹೆಚ್ಚಾಗಿರ್ತದೆ. ಭೌತಿಕವಾಗಿ ಈಗ ಪ್ರಾಣಿಗಳ ಪಕ್ಷಿಗಳ ದೇಹವನ್ನು ಯಾರು ತಳೆದಿದ್ದಾರೆ ಅವರಲ್ಲಿ ತಮೋಗುಣ ಹೆಚ್ಚಿರ್ತದೆ. ಇದು ಇಲ್ಲಿ ಹೇಳ್ತಿರುವುದು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅಲ್ಲ. ಯಾಕೆಂದ್ರೆ ಅವರ ಸ್ವರೂಪ ಅಂತಂದು ಸತ್ವಗುಣ ಭರಿತವಾದಂತಹ, ಸತ್ವಗುಣ ಭೂಯಿಷ್ಠವಾದಂತಹ ಮುಕ್ತಿಯನ್ನೇ ಏರುವಂತಹ ಯೋಗ್ಯತೆ ಉಳ್ಳದ್ದಾಗಿರಬಹುದು. ಆದರೆ ಈಗ ಈ ದೇಹ ಅವರಿಗೆ ಬಂದದ್ದೇನಿದೆ ಅದರಲ್ಲಿ ತಮೋಗುಣ ಸ್ವಲ್ಪ ಅಧಿಕವಾಗಿರ್ತದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ದೈಹಿಕವಾಗಿ ಮನುಷ್ಯನಾಗಿ ಹುಟ್ಟಿರುವಂತಹ ಈ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅವರಲ್ಲಿ ರಜೋಗುಣ ಹೆಚ್ಚಾಗಿರ್ತದೆ ಅಂತ ಈ 6ನೇ ಶ್ಲೋಕ ವರ್ಣಿಸ್ತಾ ಇದೆ. ಹೀಗೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸತ್ವರಜಸ್ ತಮಸ್ಸನ್ನು 3 ಗುಣಗಳು ಇವೆ. ಆತ್ಮನಿಗೆ ಸಂಬಂಧಪಟ್ಟಂತಹ 3 ಗುಣಗಳು ಕೂಡ ಇದ್ದೇ ಇವೆ. ಆದ್ರಿಂದಲೇ ಮೂಲ ಜೀವರನ್ನ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳುವುದು ಇದಕ್ಕಾಗಿಯೇ. ಅಪ್ರಾಕೃತವಾದ ಪ್ರಕೃತಿಗೆ ಸಂಬಂಧಪಡದ ಸತ್ವರಜಸ್ತಮ ಗುಣಗಳನ್ನು ನಾವು ಒಪ್ಪದೇ ಹೋದ್ರೆ ಜೀವರನ್ನು ಮೂಲತಃ ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗ ಮಾಡುವುದಕ್ಕೆ ಅರ್ಥ ಇಲ್ಲದೆ ಇರಬೇಕಾಗಿತ್ತು. ಹಾಗೊಂದು ಬೇರೆನೇ ವಿಭಾಗ ಇದೆ. ಈ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸತ್ವರಜಸ್ತಮಸ್ ಅನ್ನುವಂತಹ 3 ಗುಣಗಳು ಇದ್ದೇ ಇವೆ.
ಮೂಲತಃ ಸಾತ್ವಿಕರಾದವರು ಕೂಡ, ಮುಕ್ತಿಯೋಗ್ಯರಾದವರು ಕೂಡ ಆಕಸ್ಮಿಕವಾಗಿ ಈ ಲೋಕದಲ್ಲಿ ಹುಟ್ಟಿದಾಗ ಪಶು ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ಒಬ್ಬ ಯಾವನೋ ದೇವತೆ ಮನುಷ್ಯನಾಗಿ ಹೀಗೆಲ್ಲ ಅವ್ರು ಹುಟ್ಟಬಾರದು ಅಂತಿಲ್ಲ. ಅಂಥ ಕೆಲವು ಅಸ್ತವ್ಯಸ್ತತೆಗಳು ಈ ಜಗತ್ತಿನಲ್ಲಿ ಆಗ್ತಾನೆ ಇರ್ತವೆ. ಮೂಲ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಸತ್ವರಜಸ್ತಮೋ ಗುಣಗಳು ಇವೆ ಅಂತ ಅನ್ನೋದನ್ನ ಈ ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ ಇತ್ಯಾದಿಗಳಲ್ಲಿ ಜಯತೀರ್ಥರ ಪ್ರಮೇಯ ದೀಪಿಕಾ ಮತ್ತು ನ್ಯಾಯ ದೀಪಿಕಾ ಏನಿದೆ ಅದಕ್ಕೆ ವ್ಯಾಖ್ಯಾನ ಮಾಡಿದಂತಹ ಸತ್ಯನಾಥ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಮತ್ತೆ ಅನೇಕ ಜನ ವಿದ್ವಾಂಸರನ್ನು ಪ್ರಶ್ನೆ ಮಾಡಿದಾಗ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಸತ್ವರಜಸ್ತಮೋ ಗುಣಗಳು ಇರುವುದು ಹೇಗೆ? ಸತ್ವ ರಜಸ್ತಮಸ್ಸನ್ನು ಗುಣಗಳೇ ಪ್ರಕೃತಿಗೆ ಸಂಬಂಧಪಟ್ಟದ್ದೇ, ಅದು ಹೊರತು ಬೇರೆ ಇಲ್ಲವೇ ಇಲ್ಲ ಅಂತ ವಾದ ಮಾಡೋರಿದ್ದಾರೆ. ಆದರೆ ಹಿರಿಯ ವಿದ್ವಾಂಸರು, ಗುರು ಸಮಾನರು ಆದಂತಹ ಗೋವಿಂದಾಚಾರ್ಯನ ಇದ್ರ ಬಗ್ಗೆ ಕೇಳಿದಾಗ ಅವರು ನನ್ನ ಅನಿಸಿಕೆಯನ್ನ ಸಮರ್ಥನೆ ಮಾಡಿದ್ರು. ಭೌತಿಕವಾಗಿ ಸತ್ವರಜಸ್ತಮ ಗುಣಗಳಿರುವಂತೆ ಶರೀರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದ್ದೇ ಇವೆ ಅಂತ ಅನ್ನೋದನ್ನು ಅವರು ಒಪ್ಕೊಂಡಿದ್ರು. ಅದನ್ನ ಹಾಗೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ಅದನ್ನು ಈ ಸಂದರ್ಭದಲ್ಲಿ ನಾವು ನೋಡಬೇಕು. ತಮಶೂದ್ರೇ ರಜಃ ಕ್ಷತ್ರೆ, ಇಲ್ಲಿ ಯಾರೋ ಶೂದ್ರನಲ್ಲಿ ತಮೋ ಗುಣ ಇರ್ತದೆ ಅಂತ ಹೇಳುವಾಗ ದೈಹಿಕವಾಗಿ ಶೂದ್ರನಾಗಿ ಹುಟ್ಟಿ ದೈಹಿಕವಾಗಿ ತುಂಬಾ ಕಷ್ಟಕರವಾದಂಥ ಕೆಲಸವನ್ನು ಮಾಡುವಂಥವ್ರು ಏನಿರ್ತಾರಲ್ಲ, ಅವರಲ್ಲಿ ಜೀನ್ಸಿನ ಪ್ರಭಾವದಿಂದ ತಮೋಗುಣ ಹೆಚ್ಚಾಗಿರುವುದು, ಕ್ಷತ್ರಿಯರಲ್ಲಿ ರಜೋಗುಣ ಹೆಚ್ಚಾಗಿರುವುದು, ಮತ್ತೆ ಬ್ರಾಹ್ಮಣನಲ್ಲಿ ಸತ್ವಗುಣ ಹೆಚ್ಚಾಗಿರುವುದು ಅದು ಜೀನ್ಸಿನಿಂದ, ಕ್ಷತ್ರಿಯನಲ್ಲಿ ರಜೋಗುಣ ಹೆಚ್ಚಾಗಿರುವುದು ಜೀನ್ಸಿನಿಂದ. ಇದು ಅಸಹಜ ಏನಲ್ಲ. ಹಾಗೇನೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದ್ದಾರೆ. ಮುಕ್ತಿಯೋಗ್ಯರಾದಂತಹ ಮನುಷ್ಯರು, ರಾಜಸ ಸಾತ್ವಿಕರೇನಿದ್ದಾರಲ್ಲ, ಅವರಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂಥ ವಿಭಾಗ ಇದೆ, ವೈಶ್ಯ, ಶೂದ್ರ ಅನ್ನುವಂಥ ವಿಭಾಗ ಇದೆ. ಅದು ಶಮದಮಾದಿ ಸಂಪತ್ತಿಯನ್ನ ಅವಲಂಬಿಸಿ ಆ 4 ವಿಭಾಗಗಳನ್ನು ಅಲ್ಲಿ ಮಾಡ್ತಾರೆ. ಇದನ್ನು ಹೊರತು ದೇವತೆಗಳಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವರ್ಣ ಇಲ್ಲ. ಮತ್ತೆ ರಾಕ್ಷಸರಲ್ಲಿಯೂ ಕೂಡ, ತಮೋಯೋಗ್ಯರಾದಂಥವರಲ್ಲಿಯೂ ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವರ್ಣ ಇಲ್ಲ. ನಿತ್ಯ ಸಂಸಾರಿಗಳಲ್ಲಿಯೂ ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವರ್ಣ ವ್ಯವಸ್ಥೆ ಇಲ್ಲ. ದೈಹಿಕವಾಗಿ ವರ್ಣ ವ್ಯವಸ್ಥೆ ಇರ್ಬೋದು, ಯಾವನೊಬ್ಬ ದೇವತೆ, ಮತ್ತಾರೊಬ್ಬ ದೈತ್ಯ, ಮತ್ತಾರೊಬ್ಬ ನಿತ್ಯ ಸಂಸಾರಿ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ಬ್ರಾಹ್ಮಣನಾಗಿಯೋ, ಕ್ಷತ್ರಿಯ ಆಗಿಯೋ, ಮತ್ತೇನೋ ಆಗಿಯೋ ಹುಟ್ಟಬಹುದು. ಇಲ್ಲಿ ಹುಟ್ಟಿದಾಗ ವರ್ಣ ವ್ಯವಸ್ಥೆಗೆ ತಕ್ಕಂತೆ ಅವನ ಕಾರ್ಯಗಳು ನಡೀತಾ ಇರ್ತವೆ. ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಸ್ವಭಾವ ಬೇರೆ ಇರ್ತದೆ. ಈಗ ಯಾವ ತಂದೆ ತಾಯಿಯಿಂದ ಹುಟ್ಟಿ ಬಂದಿರ್ತಾನೋ, ಯಾವ ವಂಶದಲ್ಲಿ ಹುಟ್ಟಿ ಬಂದಿರ್ತಾನೋ ಅದರ ವಂಶವಾಹಿಗಳು, ಜೀನ್ಸ್ ಒಂದು ರೀತಿ ಬೇರೆ ಇರ್ತವೆ. ಮತ್ತು ಯಾವ ಪರಿಸರದಲ್ಲಿ ಆತ ಬೆಳೆದಿರ್ತಾನೋ ಅದೊಂದು ರೀತಿ ಬೇರೆ ಇರ್ತದೆ. ಆದ್ರಿಂದ ಈ 11ನೇ ಶ್ಲೋಕದಲ್ಲಿ ಹೇಳಿದ್ದು ಆ ದೇಹಕ್ಕೆ ಸಂಬಂಧಪಟ್ಟಂತೆ ಕೂಡ ಆಗಬಹುದು. ಹಾಗೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಅದನ್ನು ನಾವು ಗ್ರಹಿಸಬೇಕು. ಮನುಷ್ಯ ಉತ್ತಮರಲ್ಲಿ, ರಾಜಸ ಸಾತ್ವಿಕರು ಅಂತ ಕರೆಸಿಕೊಂಡಿರುವಂತಹ ಮುಕ್ತಿಯೋಗ್ಯರಲ್ಲಿ, ಸ್ವರೂಪತಃ ಶೂದ್ರರಾದವರಲ್ಲಿ ಮುಕ್ತಿಯೋಗ್ಯರೇ ಆಗಿರ್ತಾರವರು, ಅದನ್ನು ಗಮನಿಸಬೇಕು. ಆದರೆ ತಮೋಗುಣನೂ ಇರ್ತದೆ. ಅಲ್ಲಿ ಕ್ಷತ್ರಿಯನಲ್ಲಿ ರಜೋಗುಣ ಇರ್ತದೆ, ಮತ್ತೆ ಬ್ರಾಹ್ಮಣನಲ್ಲಿ ಸತ್ವಗುಣ ಇರ್ತದೆ ಅಂತ ಅದನ್ನ ಅರ್ಥ ಮಾಡ್ಕೋಬಹುದು. ಪ್ರತಿಯೊಂದು ಶ್ಲೋಕವೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಆ ಶರೀರಕ್ಕೆ ಸಂಬಂಧಪಟ್ಟಂತೆ ಎರಡನ್ನೂ ವರ್ಣನೆ ಮಾಡ್ತಾ ಇರ್ತದೆ ಅನ್ನೋದನ್ನ ಇದ್ರ ಬಗ್ಗೆ ಇದನ್ನೆಲ್ಲ ಓದುವಾಗ ನಾವು ತಿಳ್ಕೊಳ್ಬೇಕು. ಸೂರ್ಯ ಹುಟ್ಟೋದನ್ನು ನೋಡಿದಾಗ ದುರಾಚಾರಿಗಳಿಗೆ ಭಯ ಆಗ್ತದೆ. ಆ ಸೂರ್ಯನ ಬಿಸಿಲಿನಿಂದಾಗಿ ಬಾಯಾರಿಕೆ ಆಗಿ ಚಡಪಡಿಸುವಂತಾಗ್ತದೆ ಕೆಲವರಿಗೆ. ಆದಿತ್ಯ ಸತ್ವಮುದ್ರಿಕ್ತಂ ಕುಚರಾಸ್ತು ತಥಾತಮಃ. ಸೂರ್ಯೋದಯ ಅನ್ನುವುದು ಸತ್ವಗುಣದ ಒಂದು ಸಂಕೇತ ಅದು ಅಂತ ಹೇಳ್ತಾರೆ.
ದುರಾಚಾರಿಗಳಿಗೊಂದು ಏನು ಭಯ ಆಗ್ತದಲ್ಲ, ಭಯ ಅನ್ನುವುದು ಯಾವತ್ತು ತಮೋ ಗುಣದ ಕಾರ್ಯ. ದುರಾಚಾರಿಗಳು ಹೊರಗೆ ಧೈರ್ಯಶಾಲಿಗಳಾಗಿರುವಂತೆ ಹುಂಬರಾಗಿರುವಂತೆ ತೋರಿಸ್ಕೋತಾರೆ, ಆದರೆ ಒಳಗೆ ಅವರು ಭಯದಿಂದ ಅವರ ಹೃದಯ ನಡುಗ್ತಾ ಇರ್ತದೆ. ಮತ್ತೆ ರಜೋಗುಣದ ಕಾರ್ಯ ಯಾವುದು ಅಂದ್ರೆ ದಾರಿ ಹೋಕರ ಪರಿತಾಪ. ಪರಿತಾಪ ಅಧ್ವಗಾನಾಂ. ಆ ದಾರಿ ಹೋಕರು ಪರಿತಪಿಸ್ತಾ ಇರ್ತಾರಲ್ಲ, ಇದು ರಜೋಗುಣದ ಕಾರ್ಯ. ಅವರು ಭಯ ಪಡ್ತಿಲ್ಲ, ಆದರೆ ಬಿಸಿಲಿನಿಂದ ಅವರು ಚಡಪಡಿಸ್ತಾ ಇದ್ದಾರೆ. ಸಂಸಾರದಲ್ಲಿ ಚಡಪಡಿಸ್ತಾ ಇರೋದೇನಿದೆ ರಜೋಗುಣದ ಕಾರ್ಯ. ಇಲ್ಲಿ ಸೂರ್ಯೋದಯ ಮತ್ತೆ ದಾರಿ ಹೋಕರು ಹೀಗೆಲ್ಲ ಹೇಳಿದ್ದೇನಿದೆ ಅದೆಲ್ಲ ಸಂಸಾರದ ಮಾರ್ಗದಲ್ಲಿ ಕೆಲವರು ಸಂಚಾರ ಮಾಡ್ತಾ ಇದ್ದಾರೆ, ಅವರೇ ದಾರಿ ಹೋಕರು. ಅವ್ರಿಗೆ ಪರಿತಾಪ ಆಗ್ತಾ ಇದೆ. ಪರಿತಾಪ ಆಗುವುದೇನಿದೆ ರಜೋಗುಣದ ಕಾರ್ಯ, ದುಃಖ ಆಗುವುದು. ಭಯ ಆದರೆ ಅದು ತಮೋಗುಣದ ಕಾರ್ಯ. ರಜೋಗುಣ ಎಲ್ಲಿದೆಯೋ ಅಲ್ಲಿ ಭಯ ಆಗ್ಲಿಕ್ಕಿಲ್ಲ ಹೆಚ್ಚು, ಆದರೆ ದುಃಖ ಆಗ್ತಿರ್ತದೆ. ದುಃಖ ಆಗುವುದು ಬೇರೆ, ಭಯ ಆಗುವುದು ಬೇರೆ. ಭಯದಿಂದ ಆತಂಕದಿಂದ ಎದೆಗುಂದುವುದು ಬೇರೆ, ಕೇವಲ ದುಃಖ ಪಡುವುದು ಬೇರೆ. ಹೀಗೆ ಸ್ವಲ್ಪ ಸ್ವಲ್ಪ ಅದರ ಸಂಕೇತಗಳನ್ನು ಗ್ರಹಿಸಬಹುದು ನಾವು. ಸೂರ್ಯನಲ್ಲಿರುವ ಪ್ರಕಾಶವೇ ಸತ್ವಗುಣ, ಅವನಿಂದ ಉಂಟಾಗುವಂತಹ ಸಂತಾಪ ಗುಣವೇ ರಜೋಗುಣ. ಇಲ್ಲಿ ಸೂರ್ಯ ಅಂದ್ರೆ ವಾಸ್ತವಿಕವಾದ ಸೂರ್ಯ ಅಂತಾನೆ ಏನರ್ಥ ಅಲ್ಲ. ಸಂಸಾರದಲ್ಲಿ ನಾವು ಮುಂದುವರಿತಾ ಇದ್ದಾಗಲೂ ಕೂಡ ಒಂದಿಷ್ಟು ಜ್ಞಾನದ ಬೆಳಕು ನಮಗೆ ಸಿಕ್ಕೇ ಸಿಗ್ತದಲ್ಲ, ಅದೇ ಸತ್ವಗುಣದ ಲಕ್ಷಣ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಎಷ್ಟೇ ಕೆಟ್ಟದಿರಲಿ, ನಾವಿರುವ ಸ್ಥಿತಿ ಎಂಥದೇ ಗೊಂದಲಮಯವಾಗಿರಲಿ, ಒಂದಿಷ್ಟು ಜ್ಞಾನದ ಬೆಳಕು ನಮಗೆ ಯಾವಾಗಲೂ ಸಿಕ್ಕೇ ಸಿಗ್ತಾ ಇರ್ತದೆ. ಇದ ಮಂದಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಇದು ಶಬ್ದಾಫಯಂ ಜ್ಯೋತಿ ಆಸಂಸಾರಾನ್ ದೀಪ್ಯತೆ ಅಂತ ಒಬ್ಬ ಕವಿ ಹೇಳ್ತಾನೆ. ಎಂಥದೇ ಕಗ್ಗತ್ತಲು ತುಂಬಿರಲಿ, ಎಂಥದೇ ಕಲಿಗಾಲ ಬಂದಿರಲಿ, ಏನೇ ಆಗಿರಲಿ, ಜ್ಞಾನದ ಬೆಳಕು ಯಾವಾಗಲೂ ಸ್ವಲ್ಪ ಅಲ್ಲ ಸ್ವಲ್ಪ ಇದ್ದೇ ಇರ್ತದೆ. ಆ ಜ್ಞಾನದ ಬೆಳಕನ್ನು ಕೊಡುವಂತಹ ಜ್ಞಾನಿಗಳು, ಗ್ರಂಥಗಳು ಅದು ಯಾವತ್ತೂ ಇದ್ದೇ ಇರ್ತದೆ ಅಂತ ಅದರ ತಾತ್ಪರ್ಯ. ಹಾಗಾಗಿ ಆ ಸತ್ವಗುಣ ಯಾವತ್ತೂ ಪೂರ್ಣವಾಗಿ ಸೋತು ಹೋಗೋದಿಲ್ಲ, ಸ್ವಲ್ಪ ಅಲ್ಲ ಸ್ವಲ್ಪ ತನ್ನ ಕೆಲಸ ಮಾಡ್ತಿರ್ತದೆ. ಹಾಗಾಗಿ ಸೂರ್ಯ ಅಂತ ಅಲ್ಲಿ ಹೇಳಿರುವುದು ಆ ಜ್ಞಾನವನ್ನೇ ಇದ್ದಿರಬೇಕು. ಯಾವುದೇ ಪರಿಸ್ಥಿತಿ ನಮಗೆ ಬಂದರೂ ಆ ಪರಿಸ್ಥಿತಿಯಲ್ಲೇ ನಮ್ಮ ಉದ್ಧಾರಕ್ಕೆ ಉಪಯುಕ್ತ ಆಗುವಂತಹ ಒಂದು ಅಂಶ ಇರ್ತದೆ. ನಮ್ಮ ಜೀವಮಾನಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಒಂದು ಅಂಶ ಆ ಗೊಂದಲದ ಪರಿಸ್ಥಿತಿಯಲ್ಲೇ ಇರ್ತದೆ. ಅದು ಸತ್ವಗುಣದ ಕಾರ್ಯ. ಅಂತಹ ಗೊಂದಲದ ಸ್ಥಿತಿಯನ್ನೇ ಉಪಯೋಗಿಸಿ ಅದನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಒಬ್ಬ ಸಾಧಕನಾದವನು ಮೇಲೆ ಏರಿಬಿಡ್ತಾನೆ. ಆದರೆ ಅದೇ ಪರಿಸ್ಥಿತಿಯಲ್ಲಿ ಒಬ್ಬ ರಜೋಗುಣವುಳ್ಳವನು ಸಂತಾಪ ಪಡ್ತಾನೆ. ಅದೇ ಪರಿಸ್ಥಿತಿಯಲ್ಲಿ ಮತ್ತೊಬ್ಬ ಈ ದುಃಖ ಪಡ್ತಾನೆ. ಸೂರ್ಯೋಪರಾಗ ಅಂದ್ರೆ ಉಪರಾಗ ಅಂದ್ರೆ ಅಲ್ಲಿ ಗ್ರಹಣ ಅಂತ ಬರೆದಿದ್ದಾರೆ. ಸೂರ್ಯೋಪರಾಗ ಪರ್ವಗಳಲ್ಲಿ ಅವನಿಗೆ ಆಗುವ ಗ್ರಹಣವೇ ಗುಣ ಅಂತ ಹೇಳಬೇಕು ಅಂತ. ಗ್ರಹಣ ಅಂದ್ರೆ ವಾಸ್ತವಿಕವಾಗಿ ಗ್ರಹಣ ಅಂತಾನೆ ಏನು ಅರ್ಥ ಅಲ್ಲ. ಗ್ರಹಣ ಅಂದ್ರೆ ಜ್ಞಾನಕ್ಕೆ ಬಂದ ಗ್ರಹಣ. ಜ್ಞಾನಕ್ಕೆ ಆವಾಗ ಗ್ರಹಣ ಅಂತಂದು ಬಂದು ಅದಕ್ಕೆ ತಾನೇ ಇರ್ತದೆ. ಆ ಗ್ರಹಣಕ್ಕೆ ಗ್ರಹಣ ಅಂತನ್ನೋದು ಮೇಲಿನ ಮೇಲೆ ನಡೆದೇ ಇರ್ತದೆ. ನಾವೇ ಜ್ಯೋತಿಷದ ಪ್ರಕಾರ ಲೆಕ್ಕ ಹಾಕಿದ್ರೇನೆ ಎಷ್ಟು ಕಾಲಕ್ಕೆ ಒಂದು ಬಾರಿ ಗ್ರಹಣ ಆಗಬಹುದು ಅಂತನ್ನೋದನ್ನ ಜ್ಯೋತಿಷಿಗಳು ಕರಾರವಾಕ್ಕಾಗಿ ಹೇಳ್ತಾರೆ. ಇಲ್ಲಿ ಗ್ರಹಣ ಅಂದ್ರೆ ಜ್ಞಾನವೆಂಬ ಸೂರ್ಯನಿಗೆ ಬಂದಿರುವಂತಹ ಗ್ರಹಣ, ಅದು ಮೇಲಿನ ಮೇಲೆ ಆಗ್ತಾನೆ ಇರ್ತದೆ. ಆಗ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದಂತೆ ಮತ್ತೆ ಭಗವಂತ ತಾನು ತನ್ನವರನ್ನ ಹುಟ್ಟಿಸಿ ತನ್ನ ಭಕ್ತರನ್ನು ಕಳಿಸಿ ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತಾನೆ ಇರ್ತಾನೆ. ಅದು ಯಾವಾಗಲೂ ನಡೆದೇ ಇರ್ತದೆ. ಆದ್ರಿಂದ ಗ್ರಹಣ ಆಗುವುದು, ಗ್ರಹಣ ಮತ್ತೆ ಸರಿಯುವುದು, ಇದು ಹೇಗೆ ಸೌರ ವ್ಯೂಹದಲ್ಲಿ ಕಾಮನ್ ಸಂಗತಿಯೋ ಹಾಗೆ ಜ್ಞಾನ ಸೂರ್ಯ ಮುಸುಕಾಗುವುದು ಮತ್ತೆ ಅದು ಬೆಳಕಿಗೆ ಬರುವುದು ಯಾವತ್ತೂ ನಡೆದೇ ಇರ್ತದೆ.
ನಾನೊಂದು ಬಾರಿ ಇವತ್ತು ಲೆಕ್ಕ ಹಾಕ್ತಾ ಕೂತಿದ್ದೆ. ಕಲಿಕಾಲ ಬಂದಿದೆ ಅಂತ ನಾವು ಚಡಪಡಿಸ್ತೀವಲ್ಲ, ನಾವು ಸೃಷ್ಟಿಗೆ ಬಂದು 195 ಕೋಟಿ ವರ್ಷಗಳಾದವು ಅಂತ ಒಂದು ಲೆಕ್ಕಾಚಾರ ಹೇಳ್ತದೆ. ಪಂಚಾಂಗ ನೋಡಿದ್ರೆ ಅದು ಕೊಟ್ಟಿರ್ತದೆ, ಸೃಷ್ಟ್ಯಾದಿ ಗತಾಬ್ದಾಹ ಎಷ್ಟು ಅಂತ. ಈ ಕಲಿಯುಗದಲ್ಲಿ ಈಗ 5,000 ವರ್ಷಗಳಾಗಿವೆ. ಇದು 28ನೇ ಕಲಿಯುಗ, ವಯೋಸುತ ಮನ್ವಂತರ ನಡೆದಿದೆ. ಹೀಗೆಲ್ಲ ವರ್ಣನೆ ಮಾಡ್ತಿರ್ತೇವೆ. ಈ ಕಲಿಯುಗ ಇಷ್ಟು ಭಯಂಕರ ಅಂತ ನಾವು ಚರ್ಪಡಿಸ್ತೇವೆ. ವಸ್ತುತಃ ನಾವು ನೀವೆಲ್ಲರೂ ಕೂಡ ಇದೇ ಕಲ್ಪದಲ್ಲಿ ಸೃಷ್ಟಿಗೆ ಬಂದವರು. 454ನೇ ಬಾರಿ ನಮಗೆ ಈ ಕಲಿಯುಗ ಬಂದಿದೆ. 353 ಕಲಿಯುಗಗಳು ಈ ಹಿಂದೆ ಆಗಿ ಹೋಗಿವೆ. 300 ಅಲ್ಲ, 453 ಕಲಿಯುಗ ಈ ಹಿಂದೆ ಆಗಿ ಹೋಗಿವೆ. ನಾವು ಅದನ್ನೆಲ್ಲ ನೋಡಿದ್ದೇವೆ. 456ನೇ ಕಲಿಯುಗ ಈಗ ಬಂದು ಒದಗಿದೆ. ಅದನ್ನು ನೀವೇ ಲೆಕ್ಕಾಚಾರ ಹಾಕಿ ನೋಡಬಹುದು ಬೇಕಾದ್ರೆ. 6 ಮನ್ವಂತರಗಳು ಕಳೆದಿವೆ, 7ನೇ ಮನ್ವಂತರ ಈಗ ನಡೆದಿದೆ. ಒಂದೊಂದು ಮನ್ವಂತರದಲ್ಲಿ ಮಹಾಯುಗಗಳೆಷ್ಟು. ಆ ಮಹಾಯುಗ, ಒಂದೊಂದು ಮಹಾಯುಗ ಆಗಬೇಕಾದ್ರೆ 71 ಮಹಾಯುಗ ಆದ್ರೂ ಒಂದು ಮನ್ವಂತರ. ಅಂತ 6 ಮನ್ವಂತರಗಳು ಕಳೆದಿವೆ. ಹೀಗೆಲ್ಲ ಅದನ್ನ ಲೆಕ್ಕಾಚಾರ ಆಗ್ತಾ ಹೋದರೆ 453 ಕಲಿಯುಗಗಳು, ಮಹಾಯುಗಗಳು ಈಗ ಆಗಿ ಹೋಗಿವೆ. ಒಂದು ಮಹಾಯುಗದಲ್ಲಿ ಕಲಿಯುಗನೂ ಇರ್ತದೆ, ತ್ರೇತಾನೂ ಇರ್ತದೆ, ದ್ವಾಪರನೂ ಇರ್ತದೆ, ಕೃತನೂ ಇರ್ತದೆ. 453 ಮಹಾಯುಗಗಳು ಕಳೆದು ಹೋಗಿವೆ. 454ನೇದು ಈಗ ನಡೆದಿದೆ. ಅಷ್ಟು ಕಲಿಯುಗಗಳು ಹಿಂದೆ ಆಗಿ ಹೋಗಿವೆ. ಅನೇಕ ಬಾರಿ ಸೂರ್ಯ ಮಸುಕಾಗಿದ್ದಾನೆ, ಮತ್ತೆ ಆ ಗ್ರಹಣ ಸರಿದಿದೆ, ಮತ್ತೆಂದಿನಂತೆ ಜ್ಞಾನ ಸೂರ್ಯ ಅವನು ಮತ್ತೆ ಬೆಳಕಿಗೆ ಬಂದೇ ಇದ್ದಾನೆ ಅಂತ. ಹೀಗೆ ಆ ಗ್ರಹಣ ಅನ್ನೋದು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಆಲೋಚನೆ. ಸ್ಥಾವರ ಪ್ರಾಣಿಗಳಲ್ಲಿ ತಮೋಗುಣ ಅಧಿಕವಾಗಿರ್ತದೆ. ಸ್ಥಾವರೇಶು ಭಾವೇಶು ತಿರ್ಯಕ್ ಭಾವಗತಂ ತಮಃ ರಾಜಸಾಸ್ತು ವಿವರ್ತಂತೆ ಸ್ನೇಹ ಭಾವಸ್ತು ಸಾತ್ವಿಕಃ. ಅವುಗಳಲ್ಲಿ ಬದಲಾವಣೆ ಹೊಂದುವ ಗುಣ ಅಂತ ಬರೆದಿದ್ದಾರೆ. ರಾಜಸಾಸ್ತು ವಿವರ್ತಂತೆ. ಆ ವಿವರ್ತಂತೆ ಅಂದ್ರೆ ಬದಲಾವಣೆ ಹೊಂದುವ ಗುಣ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಬದಲಾವಣೆ ಇಲ್ಲದ ಗುಣ, ಅದೇ ರಾಜಸ ಗುಣ ಅಂತ ಬರೆದಿದ್ದಾರೆ. ಸ್ನೇಹ ಭಾವವೇ ಸಾತ್ವಿಕ ಗುಣ. ಸ್ವಲ್ಪ ಸ್ನೇಹ, ಸತ್ವಗುಣ ಈ ಸ್ಥಾವರ ಪ್ರಾಣಿಗಳಲ್ಲೂ ಇದ್ದೇ ಇದೆ. ಅದರಲ್ಲಿ ಬದಲಾವಣೆ ಹೊಂದುವುದು ರಜೋಗುಣ ಅಂತ ಬರೆದಿದ್ದಾರೆ. ಬದಲಾವಣೆ ಹೊಂದುವುದು ಅಥವಾ ಹೊಂದದೇ ಇರುವುದು, ಇದನ್ನು ಹೇಗೆ ಅನುವಾದ ಮಾಡಬೇಕು ಅನ್ನೋ ಬಗ್ಗೆ ನನಗೆ ಸ್ಪಷ್ಟ ತೀರ್ಮಾನ ಆಗಲಿಲ್ಲ. ಅದ್ರ ಬಗ್ಗೆ ನನಗೂ ಇನ್ನೂ ಗೊಂದಲನೇ ಇದೆ. ಪಾಠಗಳು ಗೊಂದಲದಲ್ಲೇ ಇರುವುದರಿಂದ ನನಗದನ್ನು ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಬಾರಿ ಅದನ್ನು ನೋಡಿ ಹೇಳುವ ಪ್ರಯತ್ನ ಮಾಡ್ತೇನೆ. ಹಗಲು 3 ಥರ ಇದೆ, ರಾತ್ರಿ 3 ಥರ ಇದೆ. ಮಾಸ, ಪಕ್ಷ, ಋತು ಎಲ್ಲವೂ ಕೂಡ 3 ಥರ. ಸತ್ವಗುಣಗಳ, ರಜೋಗುಣಗಳ ಮತ್ತು ತಮೋಗುಣಗಳ ಪ್ರಭೇದದಿಂದಾಗಿ ಎಲ್ಲವೂ 3 ಥರ ಆಗ್ತದೆ. ಎಲ್ಲವೂ 3 ಥರ ಆಗ್ತದೆ ಹೇಗೆ ಅನ್ನೋದನ್ನ ನಾವು ವಿವರಿಸೋದು ಕಷ್ಟ. ಅಂತೂ ಹಗಲಿನಲ್ಲೇ ಆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಪ್ರಭೇದದಿಂದ 3 ಭಾಗ ಮಾಡಬಹುದು ಅಂತ ನಾವು ತಿಳ್ಕೊಳ್ಬಹುದು. ಹಗಲಿನಲ್ಲಿ ಸತ್ವಗುಣ ಪ್ರಾತಃ ಕಾಲದಲ್ಲಿ ಚುರುಕಾಗಿರ್ತದೆ, ಮನುಷ್ಯನ ಆವಾಗ ಚುರುಕಾಗಿರ್ತಾನೆ. ಮಧ್ಯಾಹ್ನ ಕಾಲದಲ್ಲಿ ರಜೋಗುಣ ಆಲಸ್ಯ ಉಂಟು ಮಾಡ್ತದೆ. ಸಾಯಂಕಾಲದಲ್ಲಿ ತಮೋಗುಣ ಆತನನ್ನ ವಿಶ್ರಾಂತಿ ಕಡೆಗೆ ತಗೊಂಡು ಹೋಗ್ತದೆ ಅಂತ ತಿಳ್ಕೊಳ್ಬಹುದು. ಹಾಗೆ ಮಾಸ, ಋತು, ಸಂಧಿ ಎಲ್ಲವನ್ನೂ ಕೂಡ. ದಾನಗಳು ಭಗವದ್ಗೀತಾ 17ನೇ ಅಧ್ಯಾಯದಲ್ಲಿದೆ. ದಾನ ಮಾಡಲೇಬೇಕು ಅನ್ನುವಂಥ ಸದ್ಬುದ್ಧಿಯಿಂದ ಮಾಡಿದ ದಾನವೇ ಸಾತ್ವಿಕ ದಾನ. ಅಭಿಮಾನದಿಂದ ಮಾಡಿದ ದಾನ ಅದು ರಾಜಸ ದಾನ. ದೇಶ, ಕಾಲ, ಪಾತ್ರ ಯಾವುದನ್ನು ಗಮನಿಸದೆ ದುರ್ಬುದ್ಧಿಯಿಂದ ಮಾಡಿದ ದಾನ ತಾಮಸ ದಾನ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಯಜ್ಞವು, ಲೋಕ ಎಲ್ಲವೂ 3 ರೀತಿಯಾಗಿದೆ. 3 ರೀತಿಯಾದಂಥ ದೇವತೆಗಳಿದ್ದಾರೆ. ತ್ರಿಧಾ ಲೋಕಾಹ, ತ್ರಿಧಾ ದೇವಾಹ. ಸಾತ್ವಿಕರಾದಂತಹ ದೇವತೆಗಳಿದ್ದಾರೆ,
ಚತುರ್ಮುಖ ಬ್ರಹ್ಮಾದಿಗಳು ಅವರಂತೆ ಅದದೇ ಹೆಸರನ್ನು ಪಡ್ಕೊಂಡಿರುವಂತಹ ಸಾಂಕಲ್ಪಿಕ ದೇವತೆಗಳು ಅಂತಲೂ ಇದ್ದಾರೆ. ಸಾಂಕಲ್ಪಿಕ ಸ್ವರ್ಗ ಅಂತಿದೆ, ಅಲ್ಲಿ ಬ್ರಹ್ಮರುದ್ರಾದಿ ಹೆಸರನ್ನೇ ಹೊಂದಿರುವಂತಹ ದೇವತೆಗಳಿದ್ದಾರೆ. ಬ್ರಹ್ಮರುದ್ರಾದಿ ನಾಮಾನಃ ದೀನತ್ವಾದ್ ದೇವನಾಮಾನಃ. ಅವರಿಗೆ ದೇವತೆಗಳು ಅಂದ್ರೆ ಪ್ರಕಾಶಿಸುವವರು, ಜ್ಞಾನದ ಬೆಳಕುಳ್ಳವರು, ಆದ್ದರಿಂದ ದೇವತೆಗಳಲ್ಲ. ಅವರು ದೀನರಾದ್ದರಿಂದ ತಾವು ಯಾವತ್ತು ದೀನರಾಗಿ ದುಃಖಿತರಾಗಿರ್ತಾರೆ, ಇನ್ನೊಬ್ಬರನ್ನು ದುಃಖಕ್ಕೊಳಪಡಿಸ್ತಾರೆ, ಆದ್ದರಿಂದ ಅವರು ದೀನರು ಅಂತ. ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಮತ್ತೆ ಗೀತಾ ಪ್ರಸ್ಥಾನದಲ್ಲಿ ಈ ಸಂಗತಿ ಇದೆ. 3 ವಿದ್ಯೆಗಳಿವೆ, 3 ಪ್ರಕಾರಗಳಿವೆ. ಇದ್ರ ಬಗ್ಗೆ ಹೆಚ್ಚಿನ ಸಂಗತಿಗಳನ್ನು ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಅವೆಲ್ಲವೂ 3 ವಿಧವಾಗಿದೆ. ಹೀಗೆ 3 ಅನ್ನೋದು ಪ್ರತಿಯೊಂದು ಕಡೆಯೂ ಇದೆ. ಸತ್ವರಜಸ್ತಮೋ ಗುಣಗಳ ಸೃಷ್ಟಿ ಅಂತ ಅನ್ನೋದು ಹೀಗೆ ಸನಾತನವಾದದ್ದು. ಪ್ರಕೃತಿಗೆ ತಮಸ್ಸು, ವ್ಯಕ್ತ, ಶಿವ, ಧಾಮ, ರಜಸ್ಸು, ಯೋನಿ, ಸನಾತನ, ಪ್ರಕೃತಿ, ವಿಕಾರ, ಪ್ರಳಯ, ಪ್ರಧಾನ, ಪ್ರಭವ, ಅಪ್ಯಯ, ಅನುದ್ರಿಕ್ತ, ಅನೂನ, ಅಕಂಪ, ಅಚಲ, ಧ್ರುವ ಇತ್ಯಾದಿ ಹೆಸರುಗಳಿವೆ. ಅಸತ್, ಸತ್, ವ್ಯಕ್ತ, ತ್ರಿಗುಣ ಹೀಗೆ 22 ನಾಮಧೇಯಗಳಿವೆ ಅಂತ ವರ್ಣಿಸ್ತಾರೆ. ಸಾಧಕನಾದವನು ಇದೆಲ್ಲವನ್ನೂ ತಿಳ್ಕೊಳ್ಬೇಕು. ಪ್ರಕೃತಿಯ ನಾಮಗಳನ್ನ, ಸತ್ವಾದಿ ಗುಣಗಳನ್ನ, ಸತ್ವಾದಿ ಗುಣಗಳ ಕಾರ್ಯಗಳನ್ನ ಎಲ್ಲವನ್ನೂ ತಿಳ್ಕೊಂಡವನು ಈ ದೇಹದಿಂದ ಮುಕ್ತನಾಗ್ತಾನೆ ಅಂತ ಅದನ್ನ ವರ್ಣಿಸ್ತಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.